ಬಂದ್ಬಿಟ್ಟ ಅಣ್ಣ ಏನ್ ಇಷ್ಟ ಬೇಗ ಬಂದೆ ಅಣ್ಣ ಅದು ಸ್ನಾನ ಮಾಡ್ತಾ ಇದಾರೆ ಅದಕ್ಕೆ ಅಲ್ಲಿಲ್ಲ ಟೆರೆಸಲ್ಲಿ ಗಿಡಕ್ಕೆ ನೀರು ಹಾಕ್ತಾ ಇದಾರೆ ಅದಕ್ಕೆ ಅಲ್ಲೂ ಇಲ್ಲ ಎಲ್ಲಿದ್ದೀರ ಇಲ್ಲೇ ನಿಜ ಹೇಳುದೇ ಸರಿ, ಇಲ್ಲಾಂದ್ರೆ ಇಲ್ಲೇ ಹ್ಯಾಂಗ್ ಮಾಡಿ ನೇತಾಕ್ಬಿಡ್ತೀನಿ, ಊತಾಕ್ಬಿಡ್ತೀನಿ. ಅದಕ್ಕೆ ಇವಾಗಿನ ಆಚೆ ಹೋದ್ರೋಣ ಏನ ಕಣ್ಮುಚ್ಚಿ ಕಣ್ ಬಿಡೋದ್ರೊಳಗೆ ಬರ್ತೀನಿ ಅಂತ ಹೇಳಿದಾರಣ್ಣ. ಅದು ಮನೇಲಿ ಕೂತು ಕೂತು ಬೋರ್ ಆಗಿರುತ್ತೆ, ವಾಕಿಂಗ್ ಹೋಗಿರ್ತಾರೆ, ತುಂಬಾ ದೂರ ಹೋಗಿರಲ್ಲಣ್ಣ. ಆ ಕಾಲು ಹಿಡ್ಕೊಂಡು ವಾಕಿಂಗ್ ಹೋಗಿದ್ದಾಳ. ದಿನಕ್ಕೆ ಸಿಕ್ಕರೆ ಸಾಕಾಗ ನಿನ್ಗೆ? ಕಾಲು ಕಾಯಿರಿ ಅಂತ ಹೇಳಿದ್ದೆ, ಇದೇ ನೀವು ನೋಡ್ಕೊಳ್ಳೋ ಲಕ್ಷಣ. ಸಾರಿ ಅಣ್ಣ. ಸಾರಿ. ಫೋನ್ ತುಗ್ತಿಲ್ಲ ಅಂದ್ರೆ ಬಿಡಲ್ಲ. ಅಮ್ಮ 1 ನಿಮಿಷ ಬರ್ತೀನಿ. ಹಲೋ ಹೇಳೋ. ಏನ್ ಹೇಳೋದು? ನನಗೇನು ಹೇಳಿದ್ದೆ? ಏನೋ ಹಿಂಗೆ ಕಿರ್ಸ್ತೀಯಾ? ಹಿಂಗೆಲ್ಲ ಕಿರ್ಸ್ಬಿಡಕ್ಕೋ ಬಿ ಪಿ ಬಂದ್ಬಿಡುತ್ತೆ. ನೀನು ಮಾಡಿದ್ರೆ ಬಿ ಪಿ ಅಲ್ಲ, ಎಲ್ಲನೂ ಜಾಸ್ತಿ ಆಗುತ್ತೆ. ಏನು ಹೇಳಿದ್ದೆ ನಿನಗೆ? ಮನೆಯಿಂದ ಆಚೆ ಬರ್ತಾ ಇದ್ದ ತಾನೆ? ಇಷ್ಟು ಬೇಗ ಮನೆಗೆ ಬಂದ್ಬಿಟ್ಟೇನೋ? ಹಂಗೇನಿಲ್ದು ಗೊತ್ತಾಗೋಯ್ತಾ? ಶಟಪ್. ಭಯ ಬಗ್ಗೆ ಅನ್ನೋದಿಲ್ಲ ನಿನಗೆ? ಕಾಲು ಗಾಯ ಮಾಡ್ಕೊಂಡು ಆಚೆ ಹೋಗಿದೆಯಲ್ಲ. ಬೈಬೇಡ ನೀನು. ಮನೇಲಿ ಯಾಕೋ ಉಸಿರು ಕಟ್ಟಂಗೆ ಆಗ್ತಿತ್ತು ನಂಗೆ. ಯಾವಾಗಲೂ ಇದೊಂದು ಡೈಲಾಗ್ ಚೆನ್ನಾಗಿ ಕೊಡಿ, ಉಸಿರು ಕಟ್ತಾ ಇತ್ತು ಅಂತ. ಸರಿ, ಎಲ್ಲಿದೆ ಇವಾಗ? ಇಲ್ಲ, ಮನೆ ಪಕ್ಕದಲ್ಲಿ ಪಾರ್ಕ್ ಇದೆಯಲ್ಲ, ಅಲ್ಲಿ ಬಂದಿದ್ದೆ. ಮೊದಲು ಅವಳು ವಿಚಾರಿಸ್ಕೋತೀನಿ, ಬಂದ್ಮೇಲೆ ನಿನ್ನ. ಅಂದಮೇಲೆ ನನ್ನ ಒಂದು ಕೇಳದೆ ಹೋಗ್ತಾ ಇದ್ದಾನಲ್ಲ. ಈ ಅದಕ್ಕೆ ಮಾಡೋ ಕೆಲಸ ಒಂದೊಂದಲ್ಲ. ನನಗೆ ವೇದ, ಫೋನ್ನಲ್ಲಿ ಯಾರಮ್ಮ? ನಿನ್ನ ಗಂಡನ? ಬೈತಿದ್ನಾ? ಅಯ್ಯೋ, ಹಂಗೇನು ಮಾಡಕ್ಕೆ ಬರೀ ಕೆಲಸ ಇಲ್ಲ ಬಿಡು. ಸರಿಮ್ಮ, ಹಾಗಾದ್ರೆ ನಿನ್ನ ಮನೆಗೆ ಹೊರಡು. ಯಾಕೆ? ಈ ಜನಗಳು ಸರಿ ಇಲ್ಲ. ಅವ್ರ ಮಾತು ಮೀರಿ ಆಚೆಗೆ ಹೋದ್ರೆ ಕೋಪದಲ್ಲಿ ಹೊಡೆದೇ ಬಿಡ್ತಾರೆ. ಹೊಡೆಯೋ ಬರದಲ್ಲಿ ಕೈಯಲ್ಲಿ ಏನಿರುತ್ತೆ ಅಂತಲೂ ನೋಡಲ್ಲ. ಕೋಲಾದ್ರೆ ಕೋಲು, ಕತ್ತಿ ಆದರೆ ಕತ್ತಿನೇ. ಅನುಷ್, ಕುತ್ಕೊಳ್ಳಿ. ಅಮ್ಮ, ನನ್ನ ಗಂಡ ಹಾಗಲ್ಲ ಅಮ್ಮ. ಹಾಗೆ ನೋಡಿದ್ರೆ ನಾನೇ ಒಂದೆರಡು ಹೊಡೆದು ಬಿಡ್ತೀನಿ ಅವನಿಗೆ. ಆದರೆ ಅವನು ಮಾತ್ರ ಇದುವರೆಗೂ ನನ್ನ ಮೇಲೆ ಕೈ ಮಾಡಿಲ್ಲ. ಒಳ್ಳೆ ವಿಷಯನೇ ಅಮ್ಮ. ಆದರೆ ನನ್ನ ಗಂಡ ಹಾಗಿರಲಿಲ್ಲ, ತುಂಬ ಕ್ರೂರಿ. ಅವನಿಗೊಬ್ಬ ಬಾಸ್ ಇದ್ದ, ಅವ್ನು ಏನು ಹೇಳ್ತಾನೋ ಅದನ್ನೇ ಕೇಳ್ತಿದ್ದ ಇವನು. ಎಷ್ಟರ ಮಟ್ಟಿಗಂದರೆ ಹೆಂಡತಿ ತಲೆ ಕಡ್ಕೊಂಬ ಅಂತ ಹೇಳಿದ್ರು ಅದಕ್ಕೂ ಹೂ ಅನ್ನೋಂಥವ್ನು. ನೀವು ಇದೆಲ್ಲ ಹೇಳೋದು ನೋಡಿದ್ರೆ ತುಂಬ ಹೆದರಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಹೆದರಿಸೋದ? ಈಗಲೂ ನನ್ನ ಗಂಡ ಅಪ್ಪಿ ತಪ್ಪಿ ನನ್ನ ಕಣ್ಮುಂದೆ ಬಂದರೆ ನನ್ನ ಕೈ ಕಾಲೆಲ್ಲ ನಡುಗೋದಕ್ಕೆ ಶುರುವಾಗುತ್ತೆ. ಅವ್ರ ಹೆಸರೇನು ಅಂತ ಕೇಳ್ಬೋದಾ? ಬೇಡಮ್ಮ, ಆ ವ್ಯಕ್ತಿ ಬಗ್ಗೆ ಮಾತೇ ಬೇಡ.